US ಸ್ಟಾಕ್ಸ್ ಅಲ್ಲಿ ಹೇಗೆ ಅಮೌಂಟ್ ನ ಡೆಪಾಸಿಟ್ ಮಾಡೋದು ಹಾಗೆ ಸ್ಟಾಕ್ಸ್ ನ ಹೇಗೆ ಬೈ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಫಸ್ಟ್ ನೀವು ಇಂಡ್ ಮನಿ ಇಲ್ಲದೆ ಇದ್ರೆ ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಾನು ಇಂಡ್ ಮನಿನ ಓಪನ್ ಮಾಡಿದ್ದೀನಿ. ಆಲ್ರೆಡಿ US ಸ್ಟಾಕ್ಸ್ ಅಕೌಂಟ್ ಓಪನ್ ಆಗಿದೆ. ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ US ಅಕೌಂಟ್ ಅಲ್ಲಿ ನಿಮಗೆ ಸ್ವಿಚ್ ಬ್ರೋಕರ್ಸ್ ಅಂತ ಇದೆ. ನಿಮಗೆ 2 ಟೈಪ್ ಬ್ರೋಕರ್ ಸಿಗ್ತಾರೆ. ಫಸ್ಟ್ ಬಂದು ಡ್ರೈವ್ ವೆಲ್ತ್ ಮತ್ತೆ ಆಲ್ಫಾಕೋ ಸೆಕ್ಯೂರಿಟೀಸ್ ಅಂತ. ಇಲ್ಲಿ ನಾನು ಡ್ರೈವ್ ವೆಲ್ತ್ ನ ಯೂಸ್ ಮಾಡ್ತೀನಿ. ನೋಡಬಹುದು ವ್ಯೂ ಹಿಸ್ಟ್ರಿ, ಇಲ್ಲಿ ಆಡ್ ಮನಿ ಅಂತ ಆಪ್ಷನ್ ಇರುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಎಂಟರ್ ಅಮೌಂಟ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಮಿನಿಮಮ್ 1000 ಅಂತ ನೀವು ಡೆಪಾಸಿಟ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ 1000 ಅಂತ ಇರುತ್ತೆ. ಇಲ್ಲಿ ಕಂಟಿನ್ಯೂ ಆಪ್ಷನ್ ಬಂದಿದೆ. ನೆಕ್ಸ್ಟ್ ನೀವು ಡೈರೆಕ್ಟ್ ಆಗಿ ಗೂಗಲ್ ಪೇ ಅಲ್ಲಿ ಪೇ ಮಾಡಿದ ತಕ್ಷಣ ನಿಮಗೆ ಇಟ್ ಟೇಕ್ಸ್ ಅರೌಂಡ್ 1 to 2 days ಅಲ್ಲಿ ನಿಮಗೆ ನಿಮ್ಮ ಅಮೌಂಟ್ US ಸ್ಟಾಕ್ ಅಕೌಂಟ್ ಅಲ್ಲಿ ಸಿಗುತ್ತೆ. ಇಲ್ಲಿ ಪೇ ನೌ ಅಂತ ಆಪ್ಷನ್ ಇದೆ. ನಾನು ಪೇ ನೌ ಅಂತ ಆಪ್ಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಗೂಗಲ್ ಪೇಗೆ ಇಂಟರ್ಫೇಸ್ಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಪೇ ಅಂತ ಆಪ್ಷನ್ ಇದೆ. ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಂಡಿಯಾದಿಂದ ಕೂಡ ಇಲ್ಲಿ ನೀವು ಅಮೌಂಟ್ ನ ಡೆಪಾಸಿಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪೇ ಆಗಿದೆ. ಕಂಟಿನ್ಯೂ ಆಪ್ಷನ್ ಕೊಡಿ, ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಸೆಕೆಂಡ್ ಒನ್ ಬಂದು ಅಮೆಝಾನ್ ನ ಬೈ ಮಾಡ್ತೀನಿ. ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನಿಮಗೆ ಅಮೆಝಾನ್ ಅಂತ ಕೊಟ್ಟರೆ ನಿಮಗೆ ಸಿಗುತ್ತೆ. ಅಮೆಝಾನ್ ಬಂದು ಇ-ಕಾಮರ್ಸ್ ಕಂಪನಿ. ಜಸ್ಟ್ $1 ನಾನು ಬೈ ಮಾಡ್ತೀನಿ. ತೋರ್ಸೋಣ ಅಂತ ಅಷ್ಟೇ ಮಾಡ್ತಾ ಇರೋದು. ಅಮೆಝಾನ್ ಆಗಿದೆ. ಮೂರನೇದು ಬಂದು ಮೆಕ್ಡೊನಾಲ್ಡ್ಸ್. ಯಾಕಂದ್ರೆ ನೀವು ಕೂಡ ಶೇರ್ ಹೋಲ್ಡರ್ ಆಗ್ಬೋದು ಅಥವಾ ಅವರ ಪಾರ್ಟ್ನರ್ಶಿಪ್ ಅಂತಾನೆ ಕರಿಬಹುದು. ಹಾಗೆ ಸ್ಮಾಲ್ ಪಾರ್ಟ್ ಓನರ್ಶಿಪ್ ಸಿಗುತ್ತೆ. ನಾನು ಮೆಕ್ಡೊನಾಲ್ಡ್ಸ್ ನ ಈಗ ಬೈ ಮಾಡ್ತೀನಿ ಜಸ್ಟ್ $1 ಅಲ್ಲಿ. ನೀವು ಇಲ್ಲಿ US ಅಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ ಈಗ ಫ್ರಾಕ್ಷನಲ್ ನೀವು ಬೈ ಮಾಡ್ಬೋದು. ನಾನು ಟೋಟಲ್ ಈಗ ನಾನು ಬರ್ತೀನಿ ಎಷ್ಟಿದೆ US ಸ್ಟಾಕ್ಸ್ ಅಲ್ಲಿ. ನನ್ನ ಕರೆಂಟ್ ಇನ್ವೆಸ್ಟ್ಮೆಂಟ್ ಬಂದು ಅಮೆಝಾನ್ ಅಲ್ಲಿ $1, ಮೆಕ್ಡೊನಾಲ್ಡ್ $1, ಆಲ್ಫಾಬೆಟ್ $1. ಇದನ್ನು ನಾವು ಡೈವರ್ಸಿಫಿಕೇಶನ್ ಅಂತ ಕರಿತೀವಿ. ಬಟ್ ಮೆಕ್ಡೊನಾಲ್ಡ್ಸ್ ಬಂದು QSR ಸೆಕ್ಟರ್ ಬರುತ್ತೆ, ಅಮೆಝಾನ್ ಬಂದು ಇ-ಕಾಮರ್ಸ್ ಬರುತ್ತೆ, ಆಲ್ಫಾಬೆಟ್ ಬಂದು ಸರ್ಚ್ ಇಂಜಿನ್ ಆ ಥರ ಬರುತ್ತೆ. ಇದರಲ್ಲಿ ತುಂಬಾ ಬಿಸ್ನೆಸ್ ಕೂಡ ಬರುತ್ತೆ ಆಲ್ಫಾಬೆಟ್ ಅಲ್ಲಿ. ಗೂಗಲ್ನ ನಾನು ಬೈ ಮಾಡ್ತೀನಿ. ಜಸ್ಟ್ ಅಟ್ಲೀಸ್ಟ್ ನಾನು $1 ಇಂದ ನಾನು ಪರ್ಚೇಸ್ ಮಾಡ್ಬೋದು. ಈಗ $1 ಅಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ಹಾಗೆ ಬೈ ಪ್ಲೇಸ್ ಆರ್ಡರ್ ಕೊಡ್ತೀನಿ. ಗೂಗಲ್ ಕ್ಲಾಸ್ ಸಿ ಶೇರ್ಸ್ನ ಬೈ ಮಾಡ್ತೀನಿ. ಆಲ್ರೆಡಿ ಬೈ ಆಗಿದೆ. ಬೈ ಆರ್ಡರ್ ಸಕ್ಸಸ್ಫುಲ್ ಅಂತ ಬಂದಿದೆ. ಎಷ್ಟು ನಾನು ಫ್ರಾಕ್ಷನಲ್ ಶೇರ್ಸ್ನ ಬೈ ಮಾಡಿದ್ದೀನಿ. ಇಲ್ಲಿ ಆವರೇಜ್ ಪ್ರೈಸ್ ಬಂದು $122 ಅಲ್ಲಿದೆ. ನಾಲ್ಕನೇದು ಬಂದು ಟೆಸ್ಲಾನ ಪರ್ಚೇಸ್ ಮಾಡ್ತೀನಿ. 1 ಅವೈಲೇಬಲ್ ಬ್ಯಾಲೆನ್ಸ್ $8 ಇದೆ. ಪ್ಲೇಸ್ ಬೈ ಆರ್ಡರ್. ಯಾಕೆಂದರೆ ಮಾರ್ಕೆಟಿಗೆ ಓಪನ್ ಇರುತ್ತೆ ನೈಟ್ 1:30 ತನಕ, ಮಾರ್ನಿಂಗ್ 1:30 ತನಕ. ಆಲ್ರೆಡಿ ಪರ್ಚೇಸ್ ಆಗಿದೆ. ಫ್ರಾಕ್ಷನಲ್ ಶೇರ್ಸ್ ಅಂತಲೇ ಹೇಳ್ಬೋದು. ಟೋಟಲ್ ಬಂದು ನನ್ನ ಈಗ US ಸ್ಟಾಕ್ಸ್ ಬಂದಿರೋದು ನೋಡ್ಬೋದು. ಗೂಗಲ್, ಅಮೆಝಾನ್, ಟೆಸ್ಲಾ ಹಾಗೆ ಮೆಕ್ಡೊನಾಲ್ಡ್ಸ್ ಇದೆ. ಇದು ನನ್ನ ಪೋರ್ಟ್ಫೋಲಿಯೋ ಅಂತ ಕರಿತೀವಿ ನಾವು ಯೂಶಲಿ. ಇದು ಜಸ್ಟ್ ನಾನು ನಿಮಗೆ ರ್ಯಾಂಡಮ್ ಆಗಿ ಮಾಡಿರೋದು. ಬಿಕಾಸ್ ನೀವು ಏನೇ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಯೋಚನೆ ಮಾಡಿಕೊಂಡು ನಿಮ್ಮ ಡಿಸಿಷನ್ ನೀವೇ ತಗೋಬೇಕು. ಹಾಗೆ ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಎರಡು ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ ಅಷ್ಟೇ. ಮತ್ತು ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.